ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳು, ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ 2020ರಲ್ಲಿ ಕೇಳಿರ್ತಕ್ಕಂತ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವಿಷಯದಲ್ಲಿ ಕೇಳಿರ್ತಕ್ಕಂತಹ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳಿ ಏನ್ ಮಾಡೋಣ ಅಂತಂದ್ರೆ ಇವತ್ತಿನ ಕ್ಲಾಸ್ ಒಳಗೆ ನಾವು ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನದ ಅಂತ ಹೇಳಿ ನೋಡ್ರಿ. ಮೊದಲನೇ ಪ್ರಶ್ನೆಗೆ ಏನ್ ಕೊಟ್ಟಾರ ಅಂತಂದ್ರ, ಕೊಟ್ಟಿರುವ ಜೀವನ ಚರಿತ್ರೆಯನ್ನ ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ 1ರಿಂದ ಪ್ರಶ್ನೆ ಸಂಖ್ಯೆ ಎಲ್ಲಿಂದ ರೀ 1ರಿಂದ 3ರವರೆಗೆ ಏನ್ ಮಾಡ್ಬೇಕಂತಂದ್ರ ನಾವು ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ಬೇಕು. ಹಾಗಾದ್ರ ಪ್ರಶ್ನೆಗೆ ಏನ್ ಕೊಟ್ಟಾರ ನೋಡ್ರಿ ಪ್ಯಾಸೇಜ್ ಅನ್ನ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕ್ರಿಸ್ತ ಶಕ 1896ರಲ್ಲಿ ಧಾರವಾಡದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ, ನಾಲ್ಕು ತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ ಮತ್ತು ಸಖಿಗೀತ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ಅವರ ಕೃತಿಗಳು ಯಾವ ಅಂತಂದ್ರ ಗರಿ, ನಾಲ್ಕು ತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ ಮೊದಲಾದ ಕೃತಿಗಳನ್ನು ಏನ್ ಮಾಡ್ಯಾರ ಅಂತಂದ್ರ ಇವರು ರಚಿಸ್ಯಾರ. ಇವರ ನಾಲ್ಕು ತಂತಿ ಕೃತಿಗೆ ಕವನ ಸಂಕಲನಕ್ಕೆ ಏನಾಗೈತೆ ಅಂತಂದ್ರ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಏನಾಗ್ತದೆ ಅಂತಂದ್ರೆ ಇವರಿಗೆ ಲಭಿಸ್ತದ. ಹಾಗಾಗಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಇವ್ರು ಏನಾಗ್ತಾರಂತಂದ್ರ ಭಾಜನರಾಗ್ತಾರಂತಂದ್ರ ಇವರು ತೆಗೆದುಕೊಂಡಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ನಮಗ್ ಪ್ಯಾಸೇಜ್ ಅಂತಂದ್ರ, ಒಂದು ದ.ರಾ. ಬೇಂದ್ರೆ ಅವರ ಒಂದು ಕವಿಗಳ ಬಗ್ಗೆ ಏನ್ ಕೊಟ್ಟಾರ ಅಂತಂದ್ರ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಾರ. ಈ ವಾಕ್ಯಾವಳಿಯನ್ನ ಓದಿ ನಾವ್ ಏನ್ ಮಾಡ್ಬೇಕಂತಂದ್ರ 1ರಿಂದ 3ರ ಪ್ರಶ್ನೆವರೆಗೂ ನಾವ್ ಏನ್ ಮಾಡ್ಬೇಕು, ಆನ್ಸರ್ ಅನ್ನ ಹೇಳ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳ ಪ್ರಶ್ನೆ ಏನದಾವ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ರಿ ಫಸ್ಟ್ ಕ್ವಶನ್ ಏನದ ಅಂತಂದ್ರ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಯಾವುದು ಅಂತ ಹೇಳಿ ಕೇಳಿದಾರ. ಹಿಂದ್ ನೋಡ್ರಿ ಏನ್ ಕೊಟ್ಟಾರ ಪ್ಯಾಸೇಜ್ ಒಳಗ್, ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಅಂತಂದ್ರೆ ಯಾವ್ದಾಗ್ತದ ಇಲ್ಲಿ ಅಂಬಿಕಾ ತನಯ ದತ್ತ ಅನ್ನೋದು ಏನಾಗ್ತದ ಅಂತಂದ್ರ ಇವ್ರದ್ದು ಕಾವ್ಯನಾಮ ಆಗ್ತದ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಂತಂದ್ರ ಆಪ್ಷನ್ ಡಿ, ಅಂಬಿಕಾ ತನಯ ದತ್ತ ಅನ್ನೋದು ಏನಿರೋದು ಕಾವ್ಯನಾಮ. ಆಪ್ಷನ್ ಡಿ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಹಾಗಾಗಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಕಾವ್ಯನಾಮ ಕುವೆಂಪು ಅಂತ ಹೇಳಿ ಆಗ್ತದ. ಇಲ್ಲಿ ನೋಡ್ರಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಪೂರ್ಣ ಹೆಸರು ಅಂತ ಹೇಳಿ ಕೇಳ್ಬೋದು, ದ.ರಾ. ಬೇಂದ್ರೆ ಅವರ ಪೂರ್ಣ ಹೆಸರು ಅಂತ ಹೇಳಿ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಎರಡನೇ ಪ್ರಶ್ನೆಯನ್ನ ಏನಂತ ಹೇಳಿ ಕೊಟ್ಟಾರ ನೋಡೋಣ. ಇಲ್ಲಿ ನೋಡ್ರಿ, ದ.ರಾ. ಬೇಂದ್ರೆ ಅವರು ಬಾನುಲಿ ಕೇಂದ್ರದ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದ ಸ್ಥಳ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಆಪ್ಷನ್ ಎ ಬೆಂಗಳೂರು ಅಂತ ಹೇಳಿ ಕೊಟ್ಟಾರ, ಆಪ್ಷನ್ ಬಿ ಮೈಸೂರು ಅಂತ ಹೇಳಿ ಕೊಟ್ಟಾರ, ಆಪ್ಷನ್ ಸಿ ಧಾರವಾಡ ಅಂತ ಹೇಳಿ ಕೊಟ್ಟಾರ, ಆಪ್ಷನ್ ಡಿ ಕಲಬುರಗಿ ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನಾಗ್ತದ ಅಂತ ಹೇಳಿ ನಾವು ಪ್ಯಾಸೇಜ್ ಒಳಗ್ ನೋಡೋಣ. ಏನ್ ಕೇಳ್ಯಾರಿ, ಧಾರವಾಡ. ಇಲ್ಲಿ ನೋಡ್ರಿ ಬಾನುಲಿ ಕೇಂದ್ರದ ಎಲ್ಲಿ ಸೇವೆ ಸಲ್ಲಿಸ್ಯಾರ ಅಂತ ಹೇಳಿ ಕೇಳಿದಾರೆ. ಯಾವ ಊರ್ರಿ ಇಲ್ಲಿ ಧಾರವಾಡ ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ನೋಡ್ರಿ ಆಪ್ಷನ್ ಒಳಗ್ ಕೊಟ್ಟಾರ ನೋಡ್ರಿ, ಇಲ್ಲಿ ಯಾವ್ದಾಗ್ತದ ರೀ ಆಪ್ಷನ್ ಸಿ ಏನಾಗ್ತದ ಇಲ್ಲಿ ಧಾರವಾಡ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಇನ್ನೂ ಒಂದು ಪ್ರಶ್ನೆ ಅದ ಪ್ಯಾಸೇಜ್ ಮೇಲೆ ಏನದ ಅಂತಂದ್ರೆ ಇನ್ನೂ ಒಂದು ಪ್ರಶ್ನೆ ಅದ. ಏನ್ ಕೊಟ್ಟಾರ ನೋಡ್ರಿ, ದ.ರಾ. ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ ಕೊಟ್ಟ ಕೃತಿ ಯಾವುದು ಅಂತ ಹೇಳಿ ಕೇಳಿದಾರ. ನಿಮ್ಗೆಲ್ಲಾ ಗೊತ್ತಿರುವಂತವು ಗಂಗಾವತರಣ, ಸಖಿಗೀತ, ನಾಲ್ಕು ತಂತಿ, ನಾದಲೀಲೆ ಇವೆಲ್ಲಾನು ಏನಂತಂದ್ರ ನಮಗ ದ.ರಾ. ಬೇಂದ್ರೆ ಅವರ ಕೃತಿಗಳು ಅಥವಾ ಕವನ ಬೇಂದ್ರೆ ಅವರ ಕವನ ಸಂಕಲನಗಳು ಅಥವಾ ಕೃತಿಗಳು ಅಂತ ಹೇಳಿ ಕರಿತೀವು. ಇಲ್ಲಿ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಏನ್ ಸಿಕ್ಕದಪ್ಪ ಅಂತಂದ್ರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸದ. ಹೌದಾ, ಕನ್ನಡದಲ್ಲಿ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡವ್ರು ಯಾರಂತಂದ್ರ ಅವರು ದ.ರಾ. ಬೇಂದ್ರೆ ಅವರು. ಹೌದಾ, ಕನ್ನಡದಲ್ಲಿ ಪ್ರಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡವ್ರು ಯಾರಂತಂದ್ರ ಅವರು ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಅಂತಂದ್ರ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತ ಕೃತಿಗೆ ಏನ್ ಸಿಕ್ಕದಂತಂದ್ರ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ. ಹಾಗಾಗಿ ದ.ರಾ. ಬೇಂದ್ರೆ ಅವರ ಯಾವ ಕೃತಿಗೆ ಸಿಕ್ಕದ ಅಂತಂದ್ರ ನಾಲ್ಕು ತಂತಿ ಅನ್ನುವಂತ ಕೃತಿಗೆ ಸಿಕ್ಕದ. ಎಲ್ಲರಿಗೂ ತಿಳಿತಾ ಹೋಗ್ತದೆ ಅಂತ ಅನ್ಕೊಂಡಿದೀನಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಇಲ್ಲಿ ನೋಡ್ರಿ ಮುಂದಿನ ಪ್ರಶ್ನೆ ಏನಂತ ಕೇಳಿದಾರ ಅಂತಂದ್ರ,
ಇವುಗಳಲ್ಲಿ ದೀರ್ಘ ಸ್ವರಗಳು ಯಾವುವು ಅಂತ ಹೇಳಿ ಕೇಳಿದಾರ. ಹೌದಾ, ಇವುಗಳಲ್ಲಿ ದೀರ್ಘ ಸ್ವರ ಯಾವುವು ಅಂತ ಹೇಳಿ ಕೇಳಿದಾರ. ಆಪ್ಷನ್ ಗಳನ್ನ ಕೊಟ್ಟಾರ. ಇಲ್ಲಿ ಆಪ್ಷನ್ ಗಳನ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ನೋಡ್ರಿ, ಇಲ್ಲಿ ಯ ಬಂದದ ಅಂತಂದ್ರೆ ಇದು ಅವರ್ಗೀಯ ವ್ಯಂಜನ ಆಗ್ತದ, ಇದನ್ನ ತೆಗಿಬಹುದು. ಆಮೇಲೆ ನೋಡ್ರಿ, ಇಲ್ಲಿ ಕ ಬಂದದಂದ್ರೆ ಅಲ್ಪ ಪ್ರಾಣ ಆಗ್ತದ, ಇದನ್ನು ತೆಗಿಬಹುದು. ಅ ಬಂದಂದ್ರ ಅಂದ್ರೆ ಇದು ಹ್ರಸ್ವ ಸ್ವರ ಅಥವಾ ಸ್ವರಗಳೊಳಗ್ ಬರ್ತದ, ಇದು ಹ್ರಸ್ವ ಸ್ವರ ಆಗ್ತದ, ಅದನ್ನ ತೆಗಿಬಹುದು. ಇಲ್ಲಿ ನಮಗೇನ್ ಕೇಳ್ಯಾರ ಅಂತಂದ್ರ ದೀರ್ಘ ಸ್ವರ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ದೀರ್ಘ ಸ್ವರ ಅಂದ್ರೆ ಏನು, ಹ್ರಸ್ವ ಸ್ವರ ಅಂದ್ರೆ ಏನು ಗೊತ್ತಿರ್ಬೇಕು. ನಮಗ್ ಸ್ವರಗಳ ಸಂಖ್ಯೆ ಎಷ್ಟದಾವ್ರಿ? 13 ಅದಾವ. ಹೌದಾ, 13 ಎಷ್ಟದಾವ್ರಿ? ಏನದಾವ್ರಿ? ಸ್ವರಗಳದಾವು. ಹೌದಾ, ಸ್ವರಗಳು 13 ಇದ್ರೆ ಸ್ವರಗಳು ಅಂತಂದ್ರೆ ಏನ್? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ನಾವ್ ಏನಂತ ಕರಿತೀವಿ? ಸ್ವರಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ 13 ಸ್ವರಗಳಿದ್ರ ಇದ್ರೊಳಗೆ 2 ಪಾರ್ಟ್ಸ್ ಅನ್ನ ಮಾಡ್ಯಾರ. ಹೌದಾ, ಒಂದೇನು ಹ್ರಸ್ವ ಸ್ವರ, ಹ್ರಸ್ವ ಸ್ವರ ಅಂತೇಳಿ ಮಾಡ್ಯಾರ. ಇನ್ನೊಂದು ದೀರ್ಘ ಸ್ವರ ಅಂತೇಳಿ ಮಾಡ್ಯಾರ. ಹೌದಾ, ದೀರ್ಘ ಸ್ವರ ಅಂತೇಳಿ ಮಾಡಿದಾಗ ಇಲ್ಲಿ ದೀರ್ಘ ಸ್ವರಗಳು ಎಷ್ಟು ಬರ್ತಾವ್ರಿ? 7 ಬರ್ತಾವ. ಆಮೇಲೆ ಹ್ರಸ್ವ ಸ್ವರಗಳು ಎಷ್ಟು ಬರ್ತಾವ್ರಿ? 6 ಬರ್ತಾವ. ಹಾಗಾದ್ರೆ ಇಲ್ಲಿ ದೀರ್ಘ ಸ್ವರಗಳು ಯಾವ ಅಂತಂದ್ರ ಹೆಚ್ಚಿಗೆ ಅಂತಂದ್ರ ಒಂದಕ್ಕಿಂತ ಅಥವಾ 2 ಒಂದು ಉಚ್ಚಾರವನ್ನ ಉಸಿರನ್ನ ತೆಗೆದುಕೊಂಡು ಏನ್ ಮಾಡದಂತಂದ್ರ ಉಚ್ಚರಿಸುವ ಅಕ್ಷರಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಆ, ಇ, ಉ, ಎ, ಓ ಅನ್ನೋದ್ ಏನಾಗ್ತದ ಅಂತಂದ್ರೆ ಇದಕ್ಕ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾರ ಅಂತಂದ್ರ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು. ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಅಕ್ಷರ ರಚನೆಯನ್ನು ಬಿಡಿಸಿ ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿ ಗುಣಿತಾಕ್ಷರಗಳನ್ನ ಏನ್ ಮಾಡ್ಯಾರ ಅಂತಂದ್ರ ಬಿಡಿಸಿ ಬರ್ದಾರ. ಹಾಗಾದ್ರೆ ಇಲ್ಲಿ ಯಾವ್ದು ಸರಿ ಅದ ಅಂತೇಳಿ ನೋಡೋಣ. ಇಲ್ಲಿ ಈಸಿ ಆಗಿ ಆಪ್ಷನ್ ಅನ್ನ ತೆಗೆದುಗಿಬಹುದು. ಇಲ್ಲಿ ನೋಡ್ರಿ, ಡಿ ಆಪ್ಷನ್ ಅಂತ ನಾವ್ ಮೊದ್ಲ ತೆಗಿಬಹುದು. ಯಾಕಂದ್ರ ನಾವೆಲ್ಲರೂ ಅನ್ನೋದೇನ್ ಮಾಡ್ಯಾರ ಡೈರೆಕ್ಟ್ ಆಗಿ ಕೊಟ್ಟಾರ, ಇದನ್ನ ತೆಗಿಬಹುದು. ಇನ್ನು ನೋಡಿ, ಇಲ್ಲಿ ನ ವ್ಯಂಜನ್ ಪ್ಲಸ್ ಅ ಕೊಟ್ಟು ಇದನ್ನ ನ ಆಗಂಗಿಲ್ಲ, ಇದನ್ನ ನ ಆಗ್ತದ. ಹೌದಾ, ನ ವ್ಯಂಜನ್ ಪ್ಲಸ್ ಅ ಕೊಟ್ಟಾಗ ಏನಾಗ್ತದ? ಇಲ್ಲಿ ನ ಆಗ್ತದ, ಇಲ್ಲಿ ನಾ ಕೊಟ್ಟಾರ, ಹಾಗಾಗಿ ಇದು ಆಗಂಗಿಲ್ಲ. ಇದನ್ನ ಏನ್ ಮಾಡ್ಬೋದು? ನಾವು ಈಸಿಯಾಗಿ ತೆಗಿಬಹುದು. ಇಲ್ಲಿ ನೋಡ್ರಿ, ನ ವ್ಯಂಜನ್ ಪ್ಲಸ್ ಅ ಕೊಟ್ಟು ನ ಕೊಟ್ಟಾರ, ಇದು ಸರಿ ಅದ. ಹಾಗಾಗಿ ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ ನಮ್ಗ ನಾ ಕೊಟ್ಟಾರ, ನಾ ಆಗ್ಬೇಕದು. ಇಲ್ಲಿ ನೋಡ್ರಿ, ನ ವ್ಯಂಜನ್ ಪ್ಲಸ್ ಅ ನ ಆಗ್ಯದ, ವ ವ್ಯಂಜನ್ ಪ್ಲಸ್ ಎ ವೇ ಆಗ್ಯದ, ಲ ವ್ಯಂಜನ್ ಪ್ಲಸ್ ಅ ಏನಾಗ್ತತ್ರಿ? ಲ ಆಗ್ತದ. ಯಾಕಂತಂದ್ರ ಲದ್ ಕೆಳಗಡೆ ಏನು ಒತ್ತೈತಿ ಅಂತಂದ್ರ ಲದ್ ಒತ್ತತಿ. ಹಾಗಾದ್ರೆ ಇದು ಸರಿ ಐತಿ. ನೋಡಿಲ್ಲಿ ರ ವ್ಯಂಜನ್ ಪ್ಲಸ್ ಉ ದೊಡ್ಡ ಹೂ ಕೊಟ್ಟಾರ, ರು ಆಗ್ತೈತಿ. ಇಲ್ಲಿ ಕೂಡ ಏನಂತಂದ್ರ ದೊಡ್ಡ ರು ಐತಿ. ಹಾಗಾಗಿ ಇದು ಆಪ್ಷನ್ ಎ ಅನ್ನೋದು ಏನಾಗ್ತದ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ. ನಾವೆಲ್ಲರೂ ಅನ್ನೋದನ್ನ ಈ ರೀತಿಯಾಗಿ ನಾವ್ ಏನ್ ಮಾಡ್ಬೋದು? ಬಿಡಿಸಿ ಬರಿಬಹುದು. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾರ ಅಂತಂದ್ರ ನನ್ನ ಮನೆಯಲ್ಲಿ ಛತ್ರಿ ಇದೆ. ಈ ವಾಕ್ಯವನ್ನ ಬಹುವಚನ ರೂಪದಲ್ಲಿ ಬರೆದಾಗ ಯಾವ ರೀತಿ ಆಗ್ತದ ಅಂತ ಹೇಳಿ ಕೇಳಿದಾರ. ನನ್ನ ಅನ್ನೋದೇನ್ರಿ? ಇಲ್ಲಿ ನಂದ್ ಒಬ್ಬಂದ ಐತಿ. ಹೌದಾ, ಈಗ ಏನಾಗ್ಬೇಕು? ನಮಗ್ ಬಹುವಚನ ಆಗ್ಬೇಕಾರ ನನ್ನ ಅನ್ನೋದ್ ನಾವ್ ಏನ್ ಮಾಡ್ಬೇಕು? ನಮ್ಮ ಅಂತ ಹೇಳಿ ಮಾಡ್ಬೇಕು. ಹೌದಾ, ನನ್ನ ಅನ್ನೋದ್ರ ಬಹುವಚನ ಏನಾಗ್ತತಿ? ನಮ್ಮ ಆಗ್ತದ. ಇನ್ನ ಮನೆಯಲ್ಲಿ ಅನ್ನೋದು ಒಂದೇ ಮನೆಯಲ್ಲದ. ಇನ್ನ ಬಹಳಷ್ಟು ಮನೆಗಳಾಗ್ಬೇಕಂತಂದ್ರ ನಾವ್ ಏನ್ ಅನ್ಬೇಕು? ಮನೆಯಲ್ಲಿ ಅಂತಂದ್ರ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಛತ್ರಿ ಅನ್ನೋದು ಒಂದ ಇದ. ಹೌದಾ, ಈ ಕ್ವಶನ್ ಒಳಗೆ ಕೊಟ್ಟಿರುವಂತ ಛತ್ರಿ ಅನ್ನೋದು ಒಂದ ಅದ, ಏಕವಚನದಲ್ಲದ. ಅದನ್ನ ಬಹುವಚನಕ್ ಮಾಡ್ಬೇಕಾದ್ರೆ ಏನಾಗ್ತದ ರೀ ನಮ್ಗ? ಛತ್ರಿಗಳು ಆಗ್ತದ. ಹೌದಾ, ಛತ್ರಿಗಳು, ನಮ್ಮ ಮನೆಗಳಲ್ಲಿ ಛತ್ರಿಗಳು ಇದೆ ಅನ್ನೋದ್ರ ಬಹುವಚನ ಏನಾಗ್ತದ ರೀ? ಇಲ್ಲಿ ಇವೆ ಅನ್ನೋದಾಗ್ತದ. ಹೌದಾ, ಹಾಗಾದ್ರೆ ಈ ಒಂದು ಸೆಂಟೆನ್ಸ್ ಯಾವ ಆಪ್ಷನ್ ಒಳಗದ ನೋಡ್ರಿ, ನಮ್ಮ ಮನೆಗಳಲ್ಲಿ ಛತ್ರಿಗಳು ಇವೆ ಅನ್ನೋದ್ ಏನಾಗ್ತದ ಅಂತಂದ್ರೆ ಇದಕ್ಕೆ ಆಪ್ಷನ್ ಡಿ ಅನ್ನೋದ್ ಏನಾಗ್ತದ ಸರಿಯಾದಂತಹ ಉತ್ತರ ಆಗ್ತದ. ಏಕವಚನ, ಬಹುವಚನ ಅಥವಾ ವಚನ ಬದಲಿಸಿ ಅಂತೇಳಿ ನಿಮಗ್ ಕ್ವಶನ್ ಅನ್ನ ಕೇಳ್ಬಹುದು. 2020 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾರ ಅಂತಂದ್ರೆ ಏನ್ ಮಾಡ್ಬೋದು? ನಿಮಗ್ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕ್ವಶನ್ ಗಳನ್ನ ಕೇಳ್ತಾರ ಅನ್ನೋದು ನಿಮಗ್ ಗೊತ್ತಾಗ್ತಿರ್ಬೋದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನೋಡ್ರಿ, ಕನಕದಾಸರು ಪ್ರಸಿದ್ಧ ಕೀರ್ತನಕಾರರೆಂದು ಹೆಸರುವಾಸಿಯಾಗಿದ್ದಾರೆ. ಈ ವಾಕ್ಯದಲ್ಲಿರುವ ಅಂಕಿತ ನಾಮ ಯಾವುದು ಅಂತೇಳಿ ಕೇಳಿದಾರ. ಕನಕದಾಸರು ಅಂತಂದ್ರ ಇದೇನಪ್ಪಾ ಅಂತಂದ್ರ ಕನಕದಾಸರನ್ನ ನಾವು ಅವ್ರ ಹೆಸರು ಮೂಲ ಹೆಸರು ಏನಪ್ಪಾ ಅಂತಂದ್ರ ಮೂಲ ಹೆಸರು ಏನಪ್ಪಾ ಅಂತಂದ್ರ ಅವ್ರದ್ದು ತಿಮ್ಮಪ್ಪ ನಾಯಕ ಅಂತ ಹೇಳದ. ಹೌದಾ, ತಿಮ್ಮಪ್ಪ ನಾಯಕನ ಅವನನ್ನ ನಾವ್ ಏನಂತ ಕರ್ದೀವು ಅಂತಂದ್ರ
ಕನಕದಾಸ ಅಂತೇಳಿ ಕರ್ದಿವಿ. ಹೌದಾ? ತಿಮ್ಮಪ್ಪ ನಾಯಕ್. ಹೌದಾ? ತಿಮ್ಮಪ್ಪ ನಾಯಕನನ್ನ ನಾವ್ ಏನಂತ ಕರ್ದಿವಿ ಅಂತಂದ್ರ ಕನಕದಾಸ ಅಂತೇಳಿ ಕರ್ದಿವು. ಹಾಗಾದ್ರೆ ಕನಕದಾಸ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದ. ಕನಕದಾಸ ಅನ್ನೋದು ಏನಾಗ್ತದ ಇಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದ. ಇನ್ನು ಕೀರ್ತನಕಾರ ಅನ್ನೋದು ಏನಾಗ್ತದ ಅಂತಂದ್ರೆ ಇದು ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗ್ತದ. ಹೌದಾ? ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗ್ತದ. ಹೌದಾ? ಅನ್ವರ್ತಕ ನಾಮಕ್ಕೆ ಉದಾಹರಣೆ ಯಾವ್ದಾಗ್ತದ ಅಂತಂದ್ರೆ ಇಲ್ಲಿ ಕೀರ್ತನಕಾರ. ಯಾಕಂದ್ರ ಅವನೊಬ್ನ ಕರ್ನಾಟಕದ ಪ್ರಸಿದ್ಧ ಕೀರ್ತನಕಾರ ಅಂತೇಳಿ ಕರಿತೀವಿ ನಾವು, ಹಾಡುಗಾರ ಅಂತೇಳಿ ಕರಿತೀವಿ. ಅದಕ್ಕೆ ಏನಂತಂದ್ರೆ ಇಲ್ಲಿ ಕೀರ್ತನಕಾರ ಅನ್ನೋದು ಏನಾಗ್ತದ ಅನ್ವರ್ತಕ ನಾಮಪದಕ್ಕೆ ಉದಾಹರಣೆ ಆಗ್ತದ. ಇಲ್ಲಿ ಕನಕದಾಸ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ನಮಗೆ ಅಂಕಿತ ನಾಮಕ್ಕೆ ಉದಾಹರಣೆ ಆಗ್ತದ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳ್ತಾರ. ನಿಮಗ ಸಮಾನಾರ್ಥಕಗಳನ್ನ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಡ್ಬೋದು, ವಿರುದ್ಧಾರ್ಥಕಗಳನ್ನ ಹೊಂದಿಸಿ ಬರೀರಿ ಅಂತ ಹೇಳಿ ಕೊಡ್ಬೋದು. ಆಪ್ಷನ್ ಗಳನ್ನ ಯಾವ ರೀತಿ ಕೊಡ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ ನಮಗ ಗಾಂಧೀಜಿಯವರನ್ನ ನಾವ್ ಏನಂತ ಕರಿತೀವಿ? ರಾಷ್ಟ್ರಪಿತ ಅಂತೇಳಿ ಕರಿತೀವಿ. ಹೌದಾ? ಗಾಂಧೀಜಿಯವರನ್ನ ಏನಂತ ಕರಿತೀವಿ? ರಾಷ್ಟ್ರಪಿತ ಅಂತೇಳಿ ಕರಿತೀವಿ. ಬಸವಣ್ಣನವರನ್ನ ನಾವ್ ಏನಂತ ಕರಿತೀವಿ? ವಚನಕಾರ ಅಂತೇಳಿ ಕರಿತೀವಿ. ಅಂಬೇಡ್ಕರ್ ಅವರನ್ನ ಏನಂತ ಕರಿತೀವಿ ಅಂತಂದ್ರ ಸಂವಿಧಾನದ ಶಿಲ್ಪಿ ಅಂತೇಳಿ ಕರಿತೀವಿ. ಹಾಗಾದ್ರ ಕುವೆಂಪು ಅವ್ರ ಏನಂತಂದ್ರ ಕುವೆಂಪು ಅವರೊಬ್ರು ಕವಿ ಅಥವಾ ಲೇಖಕ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೆಲ್ಲ ಆಪ್ಷನ್ ಬಂದಿಲ್ಲ. ಏನ್ ಕೊಡ್ತಾರ ಆಪ್ಷನ್ ಅಂತಂದ್ರ ಆಪ್ಷನ್ ಎ ಅಂತ ಇಟ್ಕೊಂಡ್ ನಾವ್ ಇಲ್ಲಿ ಇಟ್ಕೊಂಡ್ ನೋಡ್ರಿ. ಒಂದನೇದಕ್ಕೆ ಏನಾಗೈತಿ ನಮ್ಗ ಇ ಆಗೈತಿ. ಹೌದಾ? ಇ ಕಾಮ ಎರಡನೇದಕ್ಕೆ ಏನಾಗೈತ್ರಿ ದೊಡ್ಡ ಇ ಅದ. ಹೌದಾ? ನೆಕ್ಸ್ಟ್ ಮೂರನೇದಕ್ಕ ಅಂಬೇಡ್ಕರ್ ಅನ್ನೋದಕ್ಕ ಸಂವಿಧಾನ ಶಿಲ್ಪಿ ಆ ಅದ. ನೆಕ್ಸ್ಟ್ ಕುವೆಂಪು ಅನ್ನೋದಕ್ಕೆ ಏನದರಿ ಇಲ್ಲಿ ಅ ಅದ. ಹಾಗಾಗಿ ಆಪ್ಷನ್ ಎ ಅನ್ನೋದು ಏನಾಗ್ತದ ಅಂತಂದ್ರ ನಮ್ಗ ಈ ಆಪ್ಷನ್ ಎಲ್ಲದಲ್ಲ ಅದ ಏನಾಗ್ತದ ಅದಕ್ಕ ಸರಿಯಾದ ಉತ್ತರ ಆಗ್ತದ. ಈ ಈ ಆ ಅನ್ನೋದ್ ಏನಾಗ್ತದ ಅಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದ. ಈ ರೀತಿ ಆಪ್ಷನ್ ಗಳನ್ನ ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳ್ತಾರ. ವಿದ್ಯಾರ್ಥಿಗಳೇ ಚೆನ್ನಾಗಿ ಏನ್ ಮಾಡ್ರಿ ಅಂತಂದ್ರ ಅಬ್ಸರ್ವ್ ಮಾಡ್ಕೊತಾ ಹೋಗ್ರಿ. ಇಲ್ಲಿ ನೋಡ್ರಿ ಮುಂದಿನದಾಗಿ ಏನ್ ಕೇಳ್ಯಾರ ಅಂತಂದ್ರ ಈ ಪದವನ್ನು ಬಿಡಿಸಿ ಬರೆದಾಗ ಆದೇಶ ಸಂಧಿ ಏರ್ಪಡುತ್ತದೆ ಅಂತ ಹೇಳಿ ಕೇಳಿದಾರ. ಇಲ್ಲಿ ಪದಗಳನ್ನ ಕೊಟ್ಟಾರ ನೋಡ್ರಿ. ಮಳೆಗಾಲ ಅಂತೇಳಿ ಕೊಟ್ಟಾರ, ನಾಡನ್ನು ಅಂತೇಳಿ ಕೊಟ್ಟಾರ, ನದಿಯಿಂದ ಅಂತೇಳಿ ಕೊಟ್ಟಾರ, ಊರೂರು ಅಂತೇಳಿ ಕೊಟ್ಟಾರ. ಇಲ್ಲಿ ಯಾವ್ದೋ ಒಂದು ಈ ನಾಲ್ಕರಲ್ಲಿ ಯಾವ್ದೋ ಒಂದು ಪದವನ್ನ ಬಿಡಿಸಿ ಬರೆದು ನಾವು ಸಂಧಿಯನ್ನ ಗುರುತಿಸ್ಬೇಕಾದ್ರ ಇಲ್ಲಿ ನಮಗ್ ಯಾವ ಸಂಧಿ ಬರ್ಬೇಕಂತ ಹೇಳ್ಯಾರಿ? ಆದೇಶ ಸಂಧಿ ಬರ್ಬೇಕು ಅಂತ ಹೇಳ್ಯಾರ. ಹೌದಾ? ಆದೇಶ ಸಂಧಿ ಬರ್ಬೇಕು ಅಂತ ಹೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕು ನೋಡ್ರಿ. ಮಳೆ ಪ್ಲಸ್ ಕಾಲ. ಹೌದಾ? ಮಳೆ ಪ್ಲಸ್ ಕಾಲ ಏನಾಗ್ತದ್ರಿ? ಇದು ಮಳೆಗಾಲ ಆಗ್ತದ. ಇಲ್ಲಿ ಏನಾಗೈತಿ ಅಂತಂದ್ರ ಕ ಕ ಗ ಬಂದತಿ. ಏನಾಗ್ತದ್ರಿ? ಇದು ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ನಮಗ್ ಸರಿಯಾದ ಉತ್ತರ ಯಾವ್ದಂತಂದ್ರ ಮಳೆಗಾಲ ಅನ್ನೋದು ಏನಾಗ್ತದ ಇಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ಹಾಗಾಗಿ ನಾಡನ್ನು ಏನಾಗ್ತದ ನೋಡ್ರಿ. ಇಲ್ಲಿ ನಾಡು, ನಾಡು ಪ್ಲಸ್ ಅನ್ನು, ನಾಡು ಪ್ಲಸ್ ಅನ್ನು ಏನಾಗ್ತದ್ರಿ? ಇಲ್ಲಿ ನಾಡನ್ನು ಆಗ್ತದ. ಇಲ್ಲಿ ನಾಡು ಡು ಉಚ್ಚಾರ ಆಗ್ಬೇಕಾರ ಉ ಉಚ್ಚಾರ ಆಗ್ಯದ ಪ್ಲಸ್ ಅ ಆಗ್ಯದ. ಹಾಗಾಗಿ ಇಲ್ಲಿ ನಾಡನ್ನು ಡ ಬಂದದ ಅಂತಂದ್ರೆ ಇಲ್ಲಿ ಏನಾಗ್ಯದ ಉ ಅನ್ನೋದು ಲೋಪ ಆಗ್ಯದ. ಹೌದಾ? ಉ ಅನ್ನೋದು ಏನಾಗದ ಇಲ್ಲಿ ಲೋಪ ಆಗ್ಯದ. ಹಾಗಾಗಿ ಇದನ್ನ ಏನಂತ ಕರಿತೀವಿ ಅಂತಂದ್ರ ನಾವು ನಾಡನ್ನು ಅನ್ನೋದೇನ್ರಿ ಲೋಪ ಸಂಧಿಗೆ ಉದಾಹರಣೆ ಆಗ್ಯದ. ಹೌದಾ? ಲೋಪ ಸಂಧಿಗೆ ಉದಾಹರಣೆ ಆಗ್ಯದ. ಇನ್ನು ನೋಡ್ರಿ ಆಪ್ಷನ್ ಸಿ ಏನ್ ಕೊಟ್ಟಾರ? ನದಿಯಿಂದ ಅಂತ ಹೇಳಿ ಕೊಟ್ಟಾರ. ನದಿಯಿಂದ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಗ್ತದ ನೋಡ್ರಿ. ಇಲ್ಲಿ ನದಿ ಪ್ಲಸ್ ಇಂದ, ನದಿ ಪ್ಲಸ್ ಇಂದ ಅಂತ ಹೇಳಿ ಕೇಳಿದಾರ. ಹೌದಾ? ಇಂದ ಅನ್ನೋದು ನೋಡ್ರಿ ಇಲ್ಲಿ ನದಿ ಈ ಮಂದ ಈ ಬಂದತಿ. ಹಾಗಾಗಿ ಇಲ್ಲಿ ನದಿ ಪ್ಲಸ್ ಇಂದ ಆಗೈತಿ ಅಂತಂದ್ರ ಇಲ್ಲಿ ಈ ಬಂದಿರೋದ್ರಿಂದ ಇಂದ ಆಗೈತಿ ಅಂತಂದ್ರ ಇಲ್ಲಿ ಈ ಈ ಬಂದಿರೋದ್ರಿಂದ ಇದು ಆಗಮ ಸಂಧಿಗೆ ಉದಾಹರಣೆ ಆಗ್ತದ. ಆಗಮ ಸಂಧಿ, ಆಗಮ ಸಂಧಿ. ಹೌದಾ? ಆಗಮ ಸಂಧಿಗೆ ಉದಾಹರಣೆ ಆಗ್ತದ. ಮುಂದಿನದಾಗಿ ಇಲ್ಲಿ ಯ ಬಂದೈತಿ ಅಂತಂದ್ರೆ ಇದು ಯಾವ್ದು ಆಗಮ ಸಂಧಿಯೊಳಗೆ ಯಾವ ಸಂಧಿ ಆಗ್ತದ ಅಂತಂದ್ರೆ ಇಲ್ಲಿ ಯಕಾರ ಆಗಮ ಸಂಧಿ ಆಗ್ತದ. ಯಕಾರ ಆಗಮ ಸಂಧಿ ಆಗ್ತದ. ಹೌದಾ? ಇನ್ನು ನೋಡ್ರಿ ಆಪ್ಷನ್ ಡಿ ಏನ್ ಕೊಟ್ಟಾರ ಅಂತಂದ್ರ ಊರೂರು ಅನ್ನೋದ್ ಹೇಳ್ಕೊಟ್ಟಾರ. ಊರೂರು ಅನ್ನೋದ್ ಯಾವ ಸಂಧಿ ಆಗ್ತದೆ ಅಂತಂದ್ರ ಇಲ್ಲಿ ಊರು ಪ್ಲಸ್ ಊರು. ಹೌದಾ? ಇಲ್ಲಿ ಊ ಮತ್ತೆ ದೊಡ್ಡ ಊ ಆಗಿರೋದ್ರಿಂದ ಸಂಧಿಯನ್ನ ಬಿಡಿಸಿ ಬರೆದಾಗ ಊ ಪ್ಲಸ್ ಊ ಆಗಿರೋದ್ರಿಂದ ಏನಾಗ್ತದ ಅಂತಂದ್ರ ಇಲ್ಲಿ ದೊಡ್ಡ ಊ ಬಂದೈತಿ, ದೊಡ್ಡ ರೂ ಬಂದೈತಿ. ಹಾಗಾಗಿ ಇಲ್ಲಿ ಊ ಏನಾಗೈತಿ ಅಂತಂದ್ರ ಇದು ಲೋಪ ಆಗೈತಿ. ಹೌದಾ? ಲೋಪ ಆಗೈತಿ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಈ ಊರೂರು ಅನ್ನೋದು ಕೂಡ ಏನಂತಂದ್ರ ಇಲ್ಲಿ ಲೋಪ ಸಂಧಿಗೆ ಉದಾಹರಣೆ ಆಗ್ತದ.
ನದಿಯಿಂದ ಅನ್ನೋದು ಆಗಮ ಸಂಧಿಗೆ ಉದಾಹರಣೆ ಆಗ್ತದ. ನಾಡನ್ನು ಅನ್ನೋದು ಕೂಡ ಏನಾಗ್ತದ ಅಂತಂದ್ರ ಲೋಪ ಸಂಧಿಗೆ ಉದಾಹರಣೆ ಆಗ್ತದ. ಮಳೆಗಾಲ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದರೆ ಅದನ್ನ ಏನಂತ ಕರಿತೀವಿ ಅಂತಂದ್ರ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ನಿಮಗ ಮೊರಾರ್ಜಿ ಎಕ್ಸಾಮ್ ಒಳಗ ಒಂದ್ ಕೇಳಿರ್ ಕ ತ ಮತ್ತು ಪ ಗಳಿಗೆ ಏನ್ ಬರ್ತಾವ ಅಂತಂದ್ರ ಗ ದ ಬಗಳು ಆದೇಶವಾಗಿ ಬರ್ತಾವ. ಇವುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಇಲ್ಲಿ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ಮುಂದಿನದಾಗಿ ನೋಡ್ರಿ, ಧಾತುವಿಗೆ ಸಂಬಂಧಿಸಿದಂತೆ ಅವಳು ಹಾಡುತ್ತಾಳೆ ಎಂಬುವುದು. ಇಲ್ಲಿ ನೋಡ್ರಿ, ಇಲ್ಲಿ ಸರ್ವನಾಮದೊಳಗ್ ಬರ್ತಾವ ನಮಗ ಪ್ರಥಮ ಪುರುಷ ಸರ್ವನಾಮ, ದ್ವಿತೀಯ ಪುರುಷ ಸರ್ವನಾಮ, ಮಧ್ಯಮ ಪುರುಷ ಸರ್ವನಾಮ, ಉತ್ತಮ ಪುರುಷ ಸರ್ವನಾಮ ಅಂತ ಹೇಳಿ ಬರ್ತದ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಏನ್ ಆಗ್ಯದ ಅಂತಂದ್ರ ಅವಳು ಅನ್ನೋದು ನಮಗ್ ಎದ್ರಲ್ಲಿ ಬರ್ತದ ಅಂತೇಳಿ ನೋಡ್ಬೇಕು. ಇಲ್ಲಿ ಪ್ರಥಮ ಪುರುಷ ಸರ್ವನಾಮ ಆಗ್ತದ. ಇದು ಅವಳು ಅನ್ನೋದ್ ಏನಾಗ್ತದ ಅಂತಂದ್ರ ಪ್ರಥಮ ಪುರುಷ ಸರ್ವನಾಮ ಆಗ್ತದ. ಇಲ್ಲ ಇದ್ರಾಗ ಯಾವ್ಯಾವ ಬರ್ತಾವ ಅಂತಂದ್ರ ಅವಳು, ಆಮೇಲೆ ಅವನು, ಅದು, ಹೌದಾ, ಇದು, ಇಂಥವೆಲ್ಲ ಏನ್ ಬರ್ತಾವ ಅಂತಂದ್ರ ಇಲ್ಲಿ ಪ್ರಥಮ ಪುರುಷ ಸರ್ವನಾಮದಲ್ಲಿ ಬರ್ತಾವ. ಇನ್ನ ದ್ವಿತೀಯ ಪುರುಷ ಸರ್ವನಾಮ ಇಲ್ಲ. ಮಧ್ಯಮ ಪುರುಷ ಸರ್ವನಾಮದೊಳಗೆ ಏನ್ ಬರ್ತದರಿ ಇಲ್ಲಿ ನೀನು, ನೀವು ಅಂತ ಹೇಳಿ ಬರ್ತದ. ಹೌದಾ, ನೀನು, ನೀವು ಅಂತ ಹೇಳಿ ಬರ್ತದ. ಇನ್ನ ಉತ್ತಮ ಪುರುಷ ಸರ್ವನಾಮದೊಳಗೆ ಏನ್ ಬರ್ತಾವ ಅಂತಂದ್ರ ನಾನು, ನಾವು ಅಂತ ಹೇಳಿ ಬರ್ತದ. ಹೌದಾ, ಇದೆಲ್ಲಾ ನಿಮಗ್ ನೆನಪಿರ್ಬೇಕು. ಇಲ್ಲಿ ನೋಡ್ರಿ, ಉತ್ತಮ ಪುರುಷ ಸರ್ವನಾಮದೊಳಗ ನಾನು, ನಾವು ಅಂತೇಳಿ ಬರ್ತಾವ. ಮಧ್ಯಮ ಪುರುಷ ಸರ್ವನಾಮದೊಳಗ ನೀನು, ನೀವು ಅಂತೇಳಿ ಬರ್ತಾವ. ಪ್ರಥಮ ಪುರುಷ ಸರ್ವನಾಮದೊಳಗ ಅವರು, ಅವನು, ಅವರು, ಅವು ಅಂತೇಳಿ ಬರ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ ನಮಗ ಅವಳು ಹಾಡುತ್ತಾಳೆ ಅನ್ನೋದು ಏನಾಗ್ತದ ಅಂತ ಇಲ್ಲಿ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಆಗ್ತದ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ರೀತಿ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ಡೈಲಿ ಕ್ಲಾಸಸ್ ಗಳನ್ನ ಕೊಡ್ತಾ ಇರ್ತೀವಿ. ಇಲ್ಲಿ ನೋಡ್ರಿ, ಮುಂದಿನ ಪ್ರಶ್ನೆ, ಕಮಲ ಶಾಲೆಗೆ ಹೋಗುತ್ತಾಳೆ ಈ ವಾಕ್ಯದಲ್ಲಿರುವ ಭೂತಕಾಲ, ಈ ವಾಕ್ಯವನ್ನು ಭೂತಕಾಲದಲ್ಲಿ ಬರೆದಾಗ ಏನ್ ಆಗ್ತದ ಅಂತೇಳಿ ಕೇಳಿದಾರ. ಹೌದಾ, ಕಮಲ ಶಾಲೆಗೆ ಹೋಗುತ್ತಾಳೆ, ಹೋಗುತ್ತಾಳೆ ಅಂತೇಳಿ ಅದ ಅಂತಂದ್ರೆ ಇಲ್ಲಿ ಉತ್ತ ಅನ್ನೋದು ಉಚ್ಚಾರ ಆಗ್ಯದ. ಹಾಗಾದ್ರೆ ಇದು ಯಾವ ಕಾಲದೊಳಗ ಐತ್ರಿ? ಇಲ್ಲಿ ವರ್ತಮಾನ ಕಾಲದೊಳಗ ಐತಿ. ಹೌದಾ, ವರ್ತಮಾನ ಕಾಲದೊಳಗದ ಅಂತಂದ್ರ ನಾವ್ ಏನ್ ಮಾಡಂತಂದಾರಂದ್ರ ಭೂತಕಾಲಕ್ ಮಾಡಂದಾರ. ಭೂತಕಾಲದ ಕಾಲ ಸೂಚಕ ಪ್ರತ್ಯಯ ಯಾವ್ದ್ರಿ? ದ. ಹೌದಾ, ಹಾಗಾಗಿ ಇಲ್ಲಿ ಯಾವ್ದು ಬರ್ತದ ನೋಡ್ರಿ, ಕಮಲ ಶಾಲೆಗೆ ಹೋಗುವಳು ಏನಾಗ್ತದ ಅಂತಂದ್ರೆ ಇದು ಭವಿಷ್ಯತ್ ಕಾಲ ಆಗ್ತದ. ಹೌದಾ, ಭವಿಷ್ಯತ್ ಕಾಲ ಆಗ್ತದ. ಭವಿಷ್ಯತ್ ಕಾಲಕ್ಕ ಉದಾಹರಣೆ ಆಗ್ತದ. ನೆಕ್ಸ್ಟ್, ಕಮಲ ಶಾಲೆಗೆ ಹೋಗುತ್ತಿದ್ದಾಳೆ ಅನ್ನೋದು ಕೂಡ ಏನಾಗ್ತದ ಅಂತಂದ್ರೆ ಇದು ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರ ಕಮಲ ಶಾಲೆಗೆ ಹೋಗಿದ್ದಳು ಇದಕ್ಕೆ ಏನಾಗ್ತದ ಅಂತಂದ್ರೆ ಇದು ಸರಿಯಾದ ಉತ್ತರ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ದ ಅನ್ನೋದು ಉಚ್ಚಾರ ಆಗ್ಯದ. ನಮಗ ಭೂತಕಾಲದ ಕಾಲ ಸೂಚಕ ಪ್ರತ್ಯಯ ಯಾವ್ದದರಿ? ದ ಅನ್ನೋದದ. ಹಾಗಾಗಿ ಹೋಗಿದ್ದಳು, ನಿನ್ನೆ ಹೋಗಿದ್ದಳು ಅಥವಾ ಆಗ್ಲೇನೆ ಅವಳು ಹೋಗಿದ್ದಳು ಅಂತ ಹೇಳಿ ಕರಿತೀವಿ ನಾವು. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದ. ಹಾಗಾಗಿ ಆಪ್ಷನ್ ಡಿ ಒಳಗೆ ಏನ್ ಕೊಟ್ಟಾರ ನೋಡ್ರಿ, ಕಮಲ ಶಾಲೆಗೆ ಹೋಗಬಹುದು ಅಂತೇಳಿ ಕೊಟ್ಟಾರ. ಇದು ಕೂಡ ಏನಾಗ್ತದ ಅಂತಂದ್ರೆ ಇಲ್ಲಿ ಹೋಗಬಹುದು, ಬಹುದು ಅಂತೇಳಿ ಕೊಟ್ಟಿರ ಅಂತಂದ್ರ ಅವ್ರು ಹೋಗ್ಬಹುದು, ಇಲ್ಲ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಇದು ಕೂಡ ಏನಾಗ್ತದ ಅಂತಂದ್ರ ನಮಗ ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಆಗ್ತದ. ಹೌದಾ, ಭವಿಷ್ಯತ್ ಕಾಲಕ್ಕೆ ಏನಾಗ್ತದ ಅಂತಂದ್ರ ಉದಾಹರಣೆ ಆಗ್ತದ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ವಿದ್ಯಾರ್ಥಿಗಳೇ. ಮುಂದಿನದಾಗಿ ನೋಡ್ರಿ, ಯಾವ ಪ್ರಶ್ನೆಗಳನ್ನ ಕೇಳಿದಾರ ಅಂತಂದ್ರ ಇಲ್ಲಿ ಪದಗಳ ಅರ್ಥಗಳ ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಅಂತ ಹೇಳಿ ಕೊಟ್ಟಿದಾರ. ಬಹಳಷ್ಟು ಗಾಬರಿ ಆಗುವಂತ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ಹೊಂದ್ಸೋದ್ ಅಷ್ಟ ಅದ. ಇಲ್ಲಿ ಸಮಾನಾರ್ಥಕ ಕೇಳಿರ್ಬೋದು, ವಿರುದ್ಧಾರ್ಥಕ ಕೇಳಿರ್ಬೋದು, ಅಥವಾ ಪದಗಳ ಅರ್ಥಗಳನ್ನ ಕೇಳಿರ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಅಧಿಪತ್ಯ ಅಂತಂದ್ರೆ ನಾವು ನಾಯಕನಿಗೆ ಕರಿತೀವಿ. ಹೌದಾ, ಅಧಿಪತ್ಯ ಅಂತಂದ್ರೆ ಏನ್ರಿ? ನಾಯಕ ಅಂತೇಳಿ ಕರಿತೀವಿ. ತಾನ ಅಂತೇಳಿ ಅಂತಂದ್ರ ಸ್ಥಳಕ್ಕೆ ಕರಿತೀವಿ. ಆಮೇಲೆ ಕಾಡು ಅಂತಂದ್ರ ಸಮಾನಾರ್ಥಕ ಅರಣ್ಯ ಅಂತೇಳಿ ಆಗ್ತದ. ಗಳಿಸು ಅಂತಂದ್ರೆ ಏನಾಗ್ತದ ಇಲ್ಲಿ? ಸಂಪಾದಿಸು ಅಂತೇಳಿ ಆಗ್ತದ. ಹಾಗಾದ್ರೆ ನಮ್ಗೆ ಯಾವ ಆಪ್ಷನ್ ಬರ್ತದ ಅಂತ ನೋಡ್ರಿ, ಇಲ್ಲಿ ಎ ಅಂತೇಳಿ ಆಪ್ಷನ್ ಇಟ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಅಧಿಪತಿ ಅನ್ನೋದು ನಾಯಕ, ಇ ಅಂತ ಹೇಳದ ಫಸ್ಟ್ ಆಪ್ಷನ್ ಇ. ನೆಕ್ಸ್ಟ್ ತಾನ ಅನ್ನೋದು ಸ್ಥಳ ಅನ್ನ ಸೂಚಿಸ್ತದ, ಆಪ್ಷನ್ ಇ ಬರ್ತದ. ನೆಕ್ಸ್ಟ್ ಕಾಡು ಅನ್ನೋದು ಸಂಪಾದಿಸು ಅನ್ನೋದು, ಕಾಡು ಅನ್ನೋದು ಏನ ಆಗ್ತತ್ರಿ? ಅರಣ್ಯ ಅನ್ನೋದು ಆಗ್ತದ, ಆಪ್ಷನ್ ಆ. ನೆಕ್ಸ್ಟ್ ಇಲ್ಲಿ ಗಳಿಸು ಅನ್ನೋದು ಸಂಪಾದಿಸು ಅಂತ ಹೇಳಿ ಆಗ್ತದ, ಆಪ್ಷನ್ ಅ ಬರ್ತದ. ಇದು ಆಪ್ಷನ್ ಎಲ್ಲದ್ ನೋಡ್ರಿ, ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಈ ರೀತಿ ಪ್ರಶ್ನೆಗಳನ್ನ ಕೇಳಿರ್ತಾರ. ನಿಮ್ಗ ಏನ್ ಮಾಡ್ರಿ ಅಂತಂದ್ರ ಸರಿಯಾಗಿ ಅಬ್ಸರ್ವ್ ಮಾಡ್ಕೊತಾ ಹೋಗ್ರಿ. ಧರಣಿ, ಭೂಮಿ, ಇಳೆ ಈ ಪದಗಳಿಗೆ
ಹೊಂದುವ ಸಮನಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಧರಣಿ, ಭೂಮಿ, ಇಳೆ ಅಂತಂದ್ರೆ ಇವು ಮೂರು ಸಮನಾರ್ಥಕಗಳದಾವ. ಇದಕ್ ಇನ್ನೊಂದು ಸಮನಾರ್ಥಕ ಏನು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ತಾರೆ ಅಂತಂದ್ರೆ ಏನ್ರಿ? ತಾರೆ ಅಂತಂದ್ರ ನಕ್ಷತ್ರ. ತಾರೆ ಅಂತಂದ್ರೆ ಏನ್ರಿ? ನಕ್ಷತ್ರ. ಆಕಾಶ ಅಂತಂದ್ರ ಗಗನ ಅಂತ ಹೇಳಿ ಕರಿತೀವಿ. ಹೌದಾ? ಗಗನ. ಆಕಾಶ ಅಂತಂದ್ರ ಏನ್ರಿ? ಗಗನ. ತಾರೆ ಅಂತಂದ್ರ ನಕ್ಷತ್ರ, ಆಕಾಶ ಅಂತಂದ್ರ ಗಗನ. ರವಿ ಅಂತಂದ್ರ ಏನ್ರಿ? ಸೂರ್ಯ. ಹೌದಾ? ರವಿ ಅಂತಂದ್ರೆ ಏನು? ಸೂರ್ಯ. ಅಥವಾ ದಿನಕರ ಅಂತೇಳಿ ಕರಿತೀವಿ. ದಿನಕರ ಅಂತೇಳಿ ಕರಿತೀವಿ ಇದಕ್ಕ. ರವಿ ಅಂತಂದ್ರ ಸೂರ್ಯ ಅಥವಾ ದಿನಕರ ಅಂತೇಳಿ ಕರಿತೀವಿ. ಆಕಾಶ ಅಂದ್ರ ಗಗನ ಅಥವಾ ಬಾನು ಅಂತೇಳಿ ಕರಿತೀವಿ. ತಾರೆ ಅಂತಂದ್ರೆ ಏನ್ರಿ? ನಕ್ಷತ್ರ ಅಥವಾ ಚುಕ್ಕಿಗಳು ಅಂತೇಳಿ ಕರಿತೀವಿ. ಇನ್ನ ಪೃಥ್ವಿ ಅಂತಂದ್ರ ಏನಂತಂದ್ರ ಇಲ್ಲಿ ಭೂಮಿ ಇವೆಲ್ಲ ಬರ್ತಾವ. ಹೌದಾ? ಪೃಥ್ವಿಯ ಸಮನಾರ್ಥಕ ಪದ ಏನಂತಂದ್ರ ಭೂಮಿ, ಧರಣಿ, ಇಳೆ, ವಸುದೆ, ವಸುಂಧರೆ ಅಂತೇಳಿ ಇವುಗಳನ್ನ ಏನ್ ಕರಿತೀವಿ ಅಂತಂದ್ರ ಭೂಮಿಗೆ ನಾವು ಸಮನಾರ್ಥಕ ಪದಗಳನ್ನ ಕರಿತೀವಿ. ಪೃಥ್ವಿ ಅಂತಂದ್ರೆ ಏನ್ರಿ? ಭೂಮಿ. ಆಪ್ಷನ್ ಡಿ ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೊಟ್ಟಿರುವ ಚೌಕದ ಖಾಲಿ ಜಾಗದಲ್ಲಿ ಬರೆಯಬೇಕಾದ ಅಕ್ಷರಗಳ ಯಾವುವು ಅಂತ ಹೇಳಿ ಕೇಳಿದಾರ. ಅಕ್ಷರಗಳ ಸರಿಯಾದ ಕ್ರಮ ಏನು ಅಂತ ಹೇಳಿ ಕೇಳಿದಾರ. ಇಲ್ಲೊಂದ್ ಏನ್ ಕೊಟ್ಟಾರ ಅಂತಂದ್ರ ನಿಮ್ಗ ನೋಡಿದ ತಕ್ಷಣ ಗೊತ್ತಾಗಲ್ಲ. ಬಟ್ ಏನ್ ಮಾಡ್ಕೋಬೇಕು ಅಂತಂದ್ರ ಮಾಡ್ಕೋಬೇಕು. ಇಲ್ಲಿ ನಿಮಗ್ ಗಾದೆ ಮಾತನ್ನ ಕೊಟ್ಟಾರ. ಮಾ ತು ಹಾಕ್ಬೇಕು. ಹೌದಾ? ಮಾತು ಬೇ ಕೊಟ್ಟಾರ. ಬೆಳ್ಳಿ. ಹೌದಾ? ಬೆಳ್ಳಿ. ಆಮೇಲೆ ಮೌನ. ಮೌನ. ಬಂಗಾರ. ಹೌದಾ? ಇಲ್ಲಿ ಯಾವ್ದು ಆಪ್ಷನ್ ಒಳಗೈತ್ ನೋಡ್ರಿ. ತು, ಳಿ, ಮಾ, ಗ. ಹೌದಾ? ಯಾವ ಆಪ್ಷನ್ ಒಳಗೈತ್ ನೋಡ್ರಿ ಇಲ್ಲಿ. ತು, ಳಿ, ಮೌ, ಗ. ಆಪ್ಷನ್ ಎ ಅನ್ನೋದು ಏನಂತಂದ್ರೆ ಇದಕ್ಕ ಸರಿಯಾದ ಉತ್ತರ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ರಾಧಾಳು ಮಗುವಿಗೆ ಹೊಸ ಬಟ್ಟೆ ತೊಡಿಸಿ ಸಂತೋಷ ಪಟ್ಟಳು. ಈ ವಾಕ್ಯದಲ್ಲಿ ಮಗುವಿಗೆ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕೇಳಿದಾರ. ವಿದ್ಯಾರ್ಥಿಗಳೇ, ವಿಭಕ್ತಿ ಪ್ರತ್ಯಯದ ಮೇಲೆ ಏನ್ ಮಾಡ್ತಾರ ಅಂತಂದ್ರ ಕಂಪಲ್ಸರಿ ಒಂದ್ ಕ್ವಶನ್ ಅನ್ನ ಕೇಳ್ತಾರ. ಹಾಗಾದ್ರ ಇಂದ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ ರೀ? ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ. ಇದೇನ್ ಬರ್ತದ ರೀ? ತೃತೀಯ. ಹೌದಾ? ತೃತೀಯ ಇಂದ ಬರ್ತದ. ಇನ್ ಅಲ್ಲಿ ಅನ್ನೋದು ಯಾವ್ದು ಬರ್ತದ ರೀ? ಸಪ್ತಮಿ. ಹೌದಾ? ಸಪ್ತಮಿಗೆ ಏನ್ ಬರ್ತದ ರೀ? ಅಲ್ಲಿ ಅಂತ ಬರ್ತದ ಸಪ್ತಮಿ. ನೆಕ್ಸ್ಟ್ ಗೆ ಅನ್ನೋದೇನ್ರಿ? ಚತುರ್ಥಿ. ಚತುರ್ಥಿಗೆ ಏನ್ ಬರ್ತದ ರೀ? ಗೆ ಅಂತೇಳಿ ಬರ್ತದ. ಅನ್ನು ಅಂತಂದ್ರ ದ್ವಿತೀಯ. ಹೌದಾ? ದ್ವಿತೀಯ ಏನ್ ಬರ್ತದ ರೀ? ಅನ್ನು ಅಂತೇಳಿ ಬರ್ತದ. ನಮಗಿಲ್ಲಿ ಮಗುವಿಗೆ, ಮಗು ಪ್ಲಸ್ ಇಗೆ ಅಂತೇಳಿ ಬರ್ತದ. ಹಾಗಾದ್ರೆ ಗೆ ಅನ್ನೋದು ಏನಾಗಿರ್ತದ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದ. ವಿದ್ಯಾರ್ಥಿಗಳೇ, ಮುಂದಿನದಾಗಿ ಕೊನೆಯ ಪ್ರಶ್ನೆಯನ್ನ ನೋಡ್ರಿ. ಏನ್ ಕೇಳಿದಾರ ಅಂತಂದ್ರ ಉನ್ನತಿ ಪದಕ್ಕೆ ವಿರುದ್ಧ ಪದ ಅಂತೇಳಿ ಕೇಳಿದಾರ. ನೀವೇನ್ ಮಾಡ್ರಿ ಅಂತಂದ್ರ ಬೇಗ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಇದು ನಿಮ್ ಪುಸ್ತಕ ಒಳಗ್ ಬಂದಿರತಕ್ಕಂತ ಕ್ವಶನ್ ಅದ. ಹಾಗಾಗಿ ಇಲ್ಲಿ ಏನ್ ಆಗ್ತದ ಅಂತ ಆನ್ಸರ್ ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಇದೇ ರೀತಿ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ಪ್ರತಿದಿನ ಕ್ಲಾಸ್ ಗಳನ್ನ ಮತ್ತೆ 2015ರಿಂದ ಹಿಡ್ಕೊಂಡು 2024ರವರೆಗೂ ಏನ್ ಮಾಡ್ತೀವಿ ಅಂತಂದ್ರ ನಿಮ್ಗ ನಾವು ಯಾವ ರೀತಿ ಅಂತ ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ನಾವ್ ಏನ್ ಮಾಡ್ತೀವಿ ಅಂತಂದ್ರ ನಿಮಗ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ತಾ ಇದೀವಿ. ಹಾಗಾಗಿ ಇದಕ್ಕೆ ಆನ್ಸರ್ ಏನ್ ಬರ್ತದ ಅಂತ ಹೇಳಿ ನೋಡ್ರಿ. ಉನ್ನತಿ ಪದಕ್ಕೆ ವಿರುದ್ಧಾರ್ಥಕ ಪದ ಏನಾಗ್ತದ ಅಂತಂದ್ರ ಉನ್ನತಿ ಅಂತಂದ್ರೆ ಏನ್ರಿ? ಇಲ್ಲಿ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಅವನತಿ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳ್ಬೇಕಂತಂದ್ರ ನಮ್ಮ ಪರಿಶ್ರಮ ಕೋಚಿಂಗ್ ಕ್ಲಾಸ್ ಇಂದ ನಾವ್ ಏನ್ ಮಾಡ್ತಿದೀವಿ, ಒಂದು ಆಪ್ ಅನ್ನ ಬಿಡುಗಡೆ ಮಾಡ್ತಿದೀವಿ. ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ಬೋದು ಅಂತಂದ್ರೆ ನಾವು ಪ್ರೀ ಬುಕ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಈಗಾಗಲೇ ಪ್ರೀ ಬುಕ್ಕಿಂಗ್ ನಲ್ಲಿ ಕೇವಲ ನಾವು 500 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ 250ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಫೋನ್ ಮುಖಾಂತರ ಆಗಿರ್ಬೋದು ಅಥವಾ ನಮ್ ಇನ್ಸ್ಟಿಟ್ಯೂಷನ್ ನಂಬರ್ಗೆ ನೀವೇನ್ ಮಾಡಿದಿರಿ, ವಾಟ್ಸ್ಆಪ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದೀರಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮತ್ ಮುಂದಿನದಾಗಿ ಇನ್ನು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೇಗ ಏನ್ ಮಾಡ್ಕೊಡ್ರಿ ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ ನಿಮ್ಮ ಹೆಸರನ್ನ ಕೂಡ ನೋಂದಾಯಿಸ್ಕೊಡ್ರಿ. ನಾವ್ ಇದೇ ರೀತಿ ಏನ್ ಮಾಡ್ತೀವಿ ಅಂತಂದ್ರೆ ರೆಗ್ಯುಲರ್ ಕ್ಲಾಸಸ್ ಗಳನ್ನು ಕೂಡ ಆನ್ಲೈನ್ ಕ್ಲಾಸಸ್ ಗಳನ್ನ ಕೊಡ್ಬೇಕು ಅನ್ಕೊಂಡಿದೀವಿ. ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.